ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇದು ನನ್ನ ಚಿಕ್ಕಮ್ಮನ ಮನೆಯ ಹೋಮ್ ಟೂರ್ನ ವೀಡಿಯೋ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಚಿಕ್ಕಪ್ಪ ಅವರು ಟೋಟಲ್ 8 ಜನ ಸಿಬ್ಲಿಂಗ್ಸ್. ಹಾಗಾಗಿ ಆದರೆ ಉಡುಪಿಯಲ್ಲಿ ಸ್ವಲ್ಪ ಪ್ಲೇಸ್ ಇದ್ದದ್ದು, ಜಾಗ ಇದ್ದದ್ದು. ಹಾಗಾಗಿ ಅವರು ಎಂತ ಮಾಡ್ತಾರೆ ಅಂದರೆ, ಆ ಸಣ್ಣ ಜಾಗದಲ್ಲಿ ಒಂದು ಕಾಂಪ್ಲೆಕ್ಸ್ ಥರ ಕಟ್ಟಿ ಅದರಲ್ಲಿ ಅವರು ಡಿವೈಡ್ ಮಾಡ್ತಾರೆ. ಈಗ ಫಸ್ಟ್ ಫ್ಲೋರ್ ಒಬ್ಬರಿಗೆ, ಸೆಕೆಂಡ್ ಫ್ಲೋರ್ ಒಬ್ಬರಿಗೆ, ಹಾಗೆ ಮನೆ ಕಟ್ಟಿ ಅವರಿಗೆ ಅಲ್ಲಿ ಇರುವಂಥದ್ದು. ಸೊ ಬನ್ನಿ, ನಾನು ನಿಮಗೆ ನಮ್ಮ ಚಿಕ್ಕಮ್ಮನ ಮನೆ ತೋರಿಸ್ತೇನೆ. ಎಂಟ್ರೆನ್ಸ್ ನೋಡಿ, ಇದು ಫಸ್ಟ್ ಫ್ಲೋರಲ್ಲಿ ಉಂಟು ನಮ್ಮ ಚಿಕ್ಕಮ್ಮನ ಮನೆ. ಇದು ಹಾಲ್. ಇಲ್ಲಿ ಮೇಲೆ ಸೀಲಿಂಗ್ ಉಂಟು. ನಾನು ನಿಮಗೆ ಸೀಲಿಂಗ್ನ ಲೈಟ್ ಹೇಗೆ ಕಾಣಿಸ್ತದೆ ಅಂತ ಲಾಸ್ಟಿಗೆ ತೋರಿಸ್ತೇನೆ, ಅಲ್ಲಿ ತನಕ ನಿಲ್ಲಿ. ಮತ್ತು ಇಲ್ಲಿ ಈ ಡ್ರಿಲ್ಲರ್ ಅದೆಲ್ಲ ಮಿಷಿನ್ ಎಲ್ಲ ಹಾಗೆ ಉಂಟು, ಅದಿನ್ನೂ ಕೆಲವೆಲ್ಲ ಫಿಟ್ ಎಲ್ಲ ಮಾಡಲಿಕ್ಕೆ ಉಂಟು ಹಾಗೆ. ಮತ್ತು ಟೈಲ್ಸ್ ನೋಡಿ, ಟೈಲ್ಸ್. ಇದು ದೇವರ ಸ್ಟ್ಯಾಂಡ್, ಹೊಸದ್ದು ಮಾಡಿಸಿದ್ದು. ಮತ್ತು ಟಿ ವಿ, ಇದು ಲಾಸ್ಟ್ ಟೈಮ್ ತಗೊಂಡದ್ದಿತ್ತು, ಅದನ್ನು ಫಿಟ್ ಮಾಡಿದ್ದಿಲ್ಲಿ. ಮತ್ತು ಇದು ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ರೂಮ್. ತಂಗಿ ಕೂಡ ಇಲ್ಲಿಯೇ ಮಲಗುದು. ಇದು ಅವರ ಫೋಟೋ. ನೆಕ್ಸ್ಟ್ ಇಲ್ಲೆಲ್ಲ ಅವರ ಫೋಟೋ ಎಲ್ಲ ಉಂಟು. ಇಲ್ಲಿ ನಿಮಗೆ ಒಂದು ತೋರಿಸ್ಲಿಕ್ಕೆ ಉಂಟು. ಇಲ್ಲಿ ನೋಡಿ, ಇದು ಈ ಪೇಂಟಿಂಗ್ ಥರ ಉಂಟಲ್ಲ, ಇದು ನನ್ನ ಚಿಕ್ಕಮ್ಮನ ಫ್ರೆಂಡ್ ಒಬ್ಬರು ಪೇಂಟ್ ಮಾಡಿ ಅದನ್ನು ಕ್ಲೇಯಲ್ಲಿ ಅದಕ್ಕೆ ಸ್ಟಿಕ್ ಮಾಡಿರೋದು, ಅಂಟಿಸಿರುವಂಥದ್ದು. ತುಂಬ ಕಷ್ಟಪಟ್ಟಿದ್ದಾರೆ ಪಾಪ. ಹಾಗೆ ತುಂಬ ಒಳ್ಳೆಯದು ಕೂಡ ಉಂಟು. ಈ ಥರ ಯಾರಾದರೂ ಪೇಂಟಿಂಗ್ ಎಲ್ಲ ಮಾಡಲಿಕ್ಕೆ ಬರ್ತದೆ ಅಂತ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಹೇಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ. ಫ್ಯಾನ್ ಎಲ್ಲ ಆನೇ ಉಂಟು, ಯಾಕೆ ಆನ್ ಉಂಟು ಗೊತ್ತಿಲ್ಲ. ಈಗ ಚಿಕ್ಕಮ್ಮ ಬಂದರೆ ಬೈತಾರೆ. ಎಸ್, ಆಫ್ ಮಾಡಿದೆ. ಇದೆಲ್ಲ ಹಾಗೇನೆ ಉಂಟು, ಎಲ್ಲ ಶಾಪಿಂಗ್ ಹೋಗಿದ್ದಾರೆ ಅಂತಲೇ ಬೇಕು ಅಂತ. ಹಾಗೆ ಆಗ ತಂಗಿ ನೋಡಿ ಎಂತೆಲ್ಲ ಮಾಡ್ತಾಳೆ ನೋಡಿ, ಎಷ್ಟು ಜೋರಿದ್ದಾಳೆ ತಂಗಿ. ಎಲ್ಲ ರಟ್ಟನೆಲ್ಲ ಹರಿದು ಹಾಕಿದ್ದಾಳೆ. ಇದೆಲ್ಲ ಅವಳದೇ ಕರಮತ್ತು, ಎಲ್ಲ ಆಚೆ ಈಚೆ ಮಾಡಿ. ನೆಕ್ಸ್ಟ್ ಇಲ್ಲಿ ವಾಶ್ರೂಮ್, ಅಲ್ಲಿ ಮೇಲೆ ಗೀಝರ್, ದೆನ್ ಇಲ್ಲಿ ಶವರ್ ಉಂಟು. ಗೀಝರ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಮೊನ್ನೆಯಿಂದ. ಈಗ ಸರ್ವಿಸ್ ಮಾಡುವವರನ್ನು ಕರಿಬೇಕು ಗೀಝರ್ ಇದ್ದು, ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಕೇಳಬೇಕಷ್ಟೇ. ನೆಕ್ಸ್ಟ್ ಈಗ ಕಿಚನ್, ವಾಷಿಂಗ್ ಮಿಷಿನ್, ಇಲ್ಲಿ ಬೇಸಿನ್ ಇರುವಂಥದ್ದು. ಮತ್ತು ಇಲ್ಲಿ ಈ ಕಿಚನಲ್ಲಿ ಕೆಳಗೆ ತುಂಬ ಸ್ಪೇಸ್ ಉಂಟು, ಎಷ್ಟು ಬೇಕಷ್ಟು. ಎಲ್ಲ ಹೌಸ್ ವೈಫ್ಗೆ ಕೂಡ ನಿಮಗೆ ಅಡಿಗೆ ಎಲ್ಲ ಎಂತ ಅಡಿಗೆ ರೂಮಲ್ಲಿ ಎಂತ ಅಷ್ಟು ಅದು ಇದು ಎಲ್ಲ ಇಡ್ತಾರಲ್ಲ, ಹಾಗೆ ಸ್ಪೇಸಲ್ಲಿ ಅದು ತುಂಬ ಒಳ್ಳೆಯದಾಗ್ತದೆ. ಪಾತ್ರೆ ಅದು ಇದು ಗೋಣಿಯಲ್ಲಿ ಕಟ್ಟಿರೋದು ಅದು ಇದೆಲ್ಲ ಇಡಲಿಕ್ಕೆ ಜಾಗ ಕೂಡ ಆಗ್ತದೆ. ಇಷ್ಟು ಶೆಲ್ಫ್. ಹಾಗೆ ಇಲ್ಲಿ ಕೂಡ ಸ್ವಲ್ಪ ಸ್ಪೇಸ್ ಉಂಟು ಅಡಿಗೆ ರೂಮಲ್ಲಿ. ಹೀಗೆ ಮಿಡಲಲ್ಲಿ ರ್ಯಾಕ್ ಮಾಡಿ ಅಲ್ಲಿ ಕೂಡ ನೋಡಿ, ಆ ಚಾದೊಡಿ ಸಕ್ಕರೆ ಡಬ್ಬ ಎಲ್ಲ ಇಲ್ಲೇ ಇಡೋದು, ಮಿಕ್ಸಿ ಕೂಡ. ನೆಕ್ಸ್ಟ್ ಇದು ನನ್ನ ತಮ್ಮನ ಬಾಣೆ. ಮೊನ್ನೆಯಿಂದ ರಜೆ ಅಲ್ಲ, ಗೃಹ ಪ್ರವೇಶಕ್ಕಾಗಿ. ಅಲ್ಲಿ ಹೋಮ್ವರ್ಕ್ ಎಲ್ಲ ತುಂಬ ಬಾಕಿ ಉಂಟು. ನಾಳೆ ಕಾಲೇಜ್ ಉಂಟಲ್ಲ, ಕಾಲೇಜಲ್ಲ ಅವನಿಗೆ ಶಾಲೆ ಇರೋದಲ್ಲ, ಅವನಿಗೆ ನಾಳೆ ಶಾಲೆ ಉಂಟು. ಹಾಗೆ ಎಲ್ಲ ಬರಿತಾ ಇದ್ದಾನೆ. ಇದು ಅವನ ಕೋಣೆ. ಇನ್ನೂ ಇಲ್ಲಿಗೆ ಬೆಡ್ ಎಲ್ಲ ತರಲಿಲ್ಲ, ಇನ್ನು ತರಬೇಕಷ್ಟೇ ಬೆಡ್. ಮತ್ತು ಇದು ಫ್ಯಾನ್, ಇದನ್ನು ಫಿಟ್ ಮಾಡಲಿಕ್ಕೆ ಉಂಟು ಇಲ್ಲಿ. ಇನ್ನೂ ತುಂಬ ಕೆಲಸ ಬಾಕಿ ಉಂಟು ಫಿಟ್ಟಿಂಗಿದ್ದು. ಬರಿತಾ ಇದ್ದಾನೆ. ನನಗೆ ಕೂಡ ಬರೀಲಿಕ್ಕೆ ಉಂಟು, ಆದರೆ ನಾನು ಉಡುಪಿಯಲ್ಲಿದ್ದೇನೆ. ನೋಡ್ಬೇಕಷ್ಟೇ ನೀವು ಕಾಲೇಜಿಗೆ ಹೋಗಿ ಎಂತೆಲ್ಲ ಬರೀಲಿಕ್ಕೆ ಉಂಟು ಅಂತ. ಈಗ ನಿಮಗೆ ನಾನು ಸೀಲಿಂಗ್ನ ಲೈಟ್ ತೋರಿಸ್ತೀನಿ. ಈ ಲೈಟ್ ಆಫ್ ಮಾಡಿದ್ದು, ಈ ಲೈಟ್ ಕೂಡ ಆಫ್ ಮಾಡಿದ್ದು. ಎಸ್, ಸೀಲಿಂಗ್ ನೋಡಿ. ನನಗಿದು ಭಾರಿ ಇಷ್ಟ ಆಯಿತು ಮಾರೆ, ಬ್ಲೂ ಆ್ಯಂಡ್ ಪಿಂಕ್ ಕಲರ್. ನಾನು ಚಿಕ್ಕಮ್ಮ ಹೇಳೋದು ಅದು ಸೀಲಿಂಗ್ ಲೈಟ್ ಆನ್ ಮಾಡಬೇಡ ಅಂತ, ಅವರಿಗೆಲ್ಲ ಚೆಂದ ಕಾಣಿಸೋದಿಲ್ಲ ಅಂತ. ನನಗೆ ಇದೇ ಚೆಂದ ಕಾಣಿಸೋದು. ಯಾರೆಲ್ಲ ಗೇಮೆಲ್ಲ ಆಡ್ತೀರಾ, ಅಂದರೆ ಮುಂಚೆ ಆಡ್ತಿದ್ರು ಈಗ ಆಡ್ತೀರಾ ಗೇಮರ್ಸ್, ಅವರಿಗೆಲ್ಲ ಈ ಥರ ಡಿಮ್ ಲೈಟ್ ಎಲ್ಲ ತುಂಬ ಇಷ್ಟ ಆಗ್ತದೆ ಯೂಶ್ವಲಿ. ನಮ್ಮ ಚಿಕ್ಕಮ್ಮನ ಮನೆ ಗೃಹ ಪ್ರವೇಶಕ್ಕೆ ಸಿಕ್ಕಂಥ ಗಿಫ್ಟ್ಗಳ ಅನ್ಬಾಕ್ಸಿಂಗ್ನ ವೀಡಿಯೋ ಬೇಕು ಅಂತಿದ್ದರೆ ಗಿಫ್ಟ್ ಅಂತ ಕಮೆಂಟ್ ಮಾಡಿ, ಅದರದ್ದು ಕೂಡ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೇನೆ. ಈಗ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ವಿಷಯ ಗೊತ್ತಾಯಿತು. ಈಗ ಅಲ್ಲಿಗೆ ಹೋಗ್ತಿದ್ದೀವಿ, ಬನ್ನಿ. ಇಲ್ಲಪ್ಪ, ಅಲ್ಲಿ ಉಂಟು ಸೈಡ್ ಗಾಡಿ ಬರಬಾರ್ದು, ಒಡೆ ಬರ್ತೀವಿ. ಗೈಸ್, ಈಗ ಅಲ್ಲಿ
ಕೇಳಿದಾಗ ಗೊತ್ತಾಯಿತು ಬೈಕ್ ರೈಡರ್ಗೆ ತುಂಬ ಜಾಸ್ತಿ ಪೆಟ್ಟಾಗಿದೆ ಅಂತ. ಅಲ್ಲಿ ಫಾರ್ಚುನರ್ ಹೊಸ ಗಾಡಿ ಇದ್ದದ್ದು, ಅದು ಜಸ್ಟ್ ಶೋರೂಮಿಂದ ಬರ್ತಿತ್ತು ರಿಬ್ಬನ್ ಕಟ್ಟಾಗಿ. ಮತ್ತು ನೋಡಿ ಗೈಸ್, ನಮಗೆ ಎಷ್ಟು ಅರ್ಜೆಂಟ್ ಇದ್ದರೂ ಕೂಡ, ಎಲ್ಲಿಗೆ ಹೋಗ್ಲಿಕ್ಕೆ ಇದ್ದರೂ ಕೂಡ ನಮ್ಮ ಜೀವಕ್ಕಿಂತ ಆ ಕೆಲಸ ಅಷ್ಟು ಮುಖ್ಯ ಆಗಿರಲಿಕ್ಕಿಲ್ಲ. ಸೊ ಹಾಗಾಗಿ ಆದಷ್ಟು ಮೆಲ್ಲನೆ ಹೋಗಿ. ಲೇಟಾಗಿ ಹೋದರೆ ಒಂದು 4 ಬೈಕ್ ಕೂಡ ಸಿಗ್ಬೋದು, ಬಟ್ ನಿಮ್ಮ ಜೀವ ಉಳಿಬೋದು. ಸೊ ಹಾಗಾಗಿ ಎಷ್ಟಾಗ್ತದೆ ಅಷ್ಟು ಮೆಲ್ಲ ಹೋಗಿ. ಎಸ್ಪೆಷಲಿ ಟೂ ವೀಲರಲ್ಲಿ ಹೋಗುವವರು ತುಂಬ ಸ್ಪೀಡ್ ಹೋಗ್ತೀರಾ. ನಾನು ತುಂಬ ಜನ ನೋಡಿದ್ದೇನೆ. 4 ವೀಲರ್ ಕೂಡ ಹೋಗ್ತೀರಾ ಸ್ಪೀಡ್, ಬಸ್ 2 ವೀಲರ್ ಅವರು ತುಂಬ ಅಂದರೆ ಸ್ವಲ್ಪ ಗ್ಯಾಪ್ ಇದ್ದು ಕೂಡ ಅಲ್ಲಿ ಹೋಗುವಂಥದ್ದೆಲ್ಲ ಮಾಡ್ತೀರಾ. ಸೊ ಹಾಗೆಲ್ಲ ಮಾಡಬೇಡಿ. ಸೊ ಡ್ರೈವ್ ಸೇಫ್ ಅಷ್ಟೇ ಹೇಳಲಿಕ್ಕೆ ಇರುವಂಥದ್ದು. ಸಿಗೋ ಇನ್ನೊಂದು ಬ್ಲಾಗಲ್ಲಿ ತನಕ ಬಾಯ್ ಬಾಯ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.